ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡ ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಮುಳ್ಳಿಯವರ ಯಾರನ್ನು ಕರೆಸ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ GFC ಖ್ಯಾತಿಯ ಕೃಷ್ಣಪ್ಪ ಅವ್ರನ್ನ ಕರೆಸಿ ಕಾರ್ಯಕ್ರಮ ಶುರು ಮಾಡಿಸ್ತಾ ಇದ್ದೀನಿ. ಕೃಷ್ಣಪ್ಪ ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಮುಳ್ಳೆ ಈ ತರದ್ ಮಾತ್ರ ಎಲ್ಲೂ ಮಾಡಿರಲ್ಲ ಸರ್, ನೀವು ಒಂದ್ಸಲಿ ತಿನ್ನೋಡಿ ಅಂತ ಇದಾರೆ. ಅದೇನ್ ತಿನ್ನಿಸ್ತಾರೋ ನನಗಂತೂ ಗೊತ್ತಿಲ್ಲ. ಅವ್ರನ್ನ ಕರ್ಸ್ಕೊಳ್ತೀನಿ, ಕಾರ್ಯಕ್ರಮ ಶುರು ಮಾಡ್ತಾ ಇದೀನಿ. ನಮಸ್ಕಾರ ಕೃಷ್ಣಪ್ಪ, ಬನ್ನಿಪ್ಪ. ಏನ್ ಕೃಷ್ಣಪ್ಪ ಸಮಾಚಾರ? ಯಾಕೋ ಬೇಜಾರಾಗಿರಂಗಿದೆ? ಇಲ್ಲ ಸರ್, ಯಾಕೆ ಬೇಜಾರಾಗಿರೋಣ? ಖುಷಿಯಾಗಿರ್ಬೇಕು ನೀವು. ಸರ್ ನಿಮ್ ಮಕ ನೋಡಿದ್ರೆ ನಮ್ಗೆ ಖುಷಿಯಾಗಿ ಲಕ 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 ಅಂತ ಇರ್ಬೇಕು. ಏನ್ ಮಾಡ್ತೀರಿ ಕೃಷ್ಣಪ್ಪ? ನಿಮ್ಗೆ ಹೇಳಿದೆ ನಾನು, ಎಗ್ ತುಂಬಾ ಐಟಮ್ ಜನ ಕೇಳ್ತಾ ಇದಾರೆ. ಹೌದು, ಅದನ್ನ ಮಾಡಿ ತೋರಿಸ್ಬೇಕು ಅನ್ನೋದೊಂದೇ. ಆಲೂಗಡ್ಡೆ ಮತ್ತು ಈರುಳ್ಳಿ ಹಾಕಿ ಎಗ್ ಬುರ್ಜಿ ಮಾಡೋದು ತೋರಿಸ್ತಾ ಇದೀರಾ. ಅದು ಸ್ಪೆಷಲ್ ಆಗಿ ತೋರಿಸ್ತಾ ಇದೀರಾ. ಎಗ್ ಬುರ್ಜಿ ಎಲ್ಲರಿಗೂ ಗೊತ್ತು, ಎಷ್ಟು ವರ್ಷಗಳಿಂದ ಮಾಡ್ಕೊಳ್ತಾ ಇದೀರಾ. ಆದ್ರೆ ನಾವು ತೋರಿಸೋ ಎಗ್ ಬುರ್ಜಿ ನೀವು ಮಾಡ್ಕೊಂಡಿರೋ ಚಾನ್ಸೇ ಇಲ್ಲ. ಕೃಷ್ಣಪ್ಪ ಅವರೇ, ಮಾಡಕ್ಕೆ ಏನೇನು ತಂದಿದ್ದೀರಿ ಹೇಳಿ? ಆಲೂ ಎಗ್ ಬುರ್ಜಿ ಬೇಕಾಗುವ ಸಾಮಗ್ರಿಗಳು: ಆಲೂಗೆಡ್ಡೆ, ಮೊಟ್ಟೆ, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಸಾಕು. ಶುರು ಮಾಡುವ. ಮಾಡಕ್ಕೆ ಏನ್ ಕೊಡ್ಲಿ ನಿಮ್ಗೆ? ಒಂದ್ ಬಾಣ್ಲಿ ಫ್ರೈ ಬಾಣ್ಲಿ ಕೊಡ್ಬಿಡಿ ಡೈರೆಕ್ಟ್. ಸಾಕಲ್ಲ ಇದು? ಸಾಕು, ಬೇಕಾದಷ್ಟು ಆಯ್ತು. ಬೇಕಾದಷ್ಟು ಆಯ್ತು. ಓಕೆ ಕೃಷ್ಣಪ್ಪ, ಕಾಯ್ತಾ ಇದೆ, ಸ್ವಲ್ಪ ಎಣ್ಣೆ ಹಾಕ್ಲಾ ಇದಕ್ಕೆ. ಹಾಗೆ ಸರ್, ಹಾಗೆ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೀವು ಮಾಡ್ತಾರೋ ಎಗ್ ಬುರ್ಜಿ ಯಾವ್ದ್ರ ಜೊತೆಗೆ ಚೆನ್ನಾಗಿರುತ್ತೆ ತಿನ್ನಕ್ಕೆ? ನಿಮ್ ಚಪಾತಿ ಪೂರಿ ಹಂಗೆ ಪ್ಲೈನ್ ಆಗು ತಿನ್ಬೋದು ಆರಾಮಾಗಿ. ಓಕೆ, ಅನ್ನ ಗಿನ್ನ ಮಾಡ್ಕೊಂಡಿದ್ರೆ ಸಾಂಬಾರನ್ನ ತಿಳಿಸಾರ ಆಗ್ತದೇನೈತೆ, ನೆಂಚ್ಕೊಳಕ್ ಬೇಕು ಅಂದಾಗ ಇದನ್ನ ಮಾಡ್ಕೋಬಹುದು. ಚೆನ್ನಾಗಿರುತ್ತೆ. ದಿನ ಎಗ್ ಬುರ್ಜಿ ಮಾಡ್ತಾನೆ ಇರ್ತಾರೆ. ಓಕೆ, ಇದು ಸ್ವಲ್ಪ ಅದ್ರ ಸ್ವಲ್ಪ ವೆರೈಟಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಲೂಗಡ್ಡೆಲೂ ಒಂದ್ ಎಗ್ ಬುರ್ಜಿ ಮಾಡ್ಬೋದಾ ಅನಿಸ್ಬೇಕು. ಓಕೆ ಓಕೆ ಓಕೆ. ಇದನ್ನ ಆಲೂಗಡ್ಡೆ ಫಸ್ಟ್ ಫ್ರೈ ಮಾಡ್ಕೋಬೇಕು. ಹೌದಾ? ಆಲೂಗಡ್ಡೆ ಹಾಕೊಳ್ಳೋಣ ಫಸ್ಟ್. ಹಾಕಿ ಸರ್, ಹಾಕಿ. ಆಲೂಗಡ್ಡೆ ಸ್ವಲ್ಪ ಸಣ್ಣಗೆ ಹಚ್ಕೊಳ್ಳಿ, ಈರುಳ್ಳಿ ತರನೇ. ಓಕೆ, ಹಾಗೆ ಅಂದ್ರೆ ಬೇಗ ಸ್ವಲ್ಪ ಇದಾಗುತ್ತಲ್ಲ, ಚೆನ್ನಾಗಾಗುತ್ತಲ್ಲ? ಚೆನ್ನಾಗುತ್ತೆ. ಆಲೂಗಡ್ಡೆ ಹಾಕಿ ಮಾಡುವಂತ ಎಗ್ ಬುರ್ಜಿ ನೋಡಿರ್ಲಿಕ್ಕಿಲ್ಲ. ಇವತ್ತೇ ನೋಡ್ತಾ ಇದ್ರೆ ಅನ್ಕೊಂಡಿದ್ದೀನಿ, ನಾನಂತೂ ನೋಡಿರ್ಲಿಲ್ಲ. ಈರುಳ್ಳಿ ಹಾಕೋದ್ ಕೇಳಿದ್ವಿ, ಆಲೂಗಡ್ಡೆ ಗಿರಡಿ ಹಾಕೋದೆಲ್ಲ ನಾನ್ ತಿಂದಿಲ್ಲಪ್ಪ. ಯಾಕಂದ್ರೆ ಯೂಶಲಿ ಈ ಮೊಟ್ಟೆಗೂ ಈ ಆಲೂಗಡ್ಡೆಗೂ ಕಾಂಬಿನೇಷನ್ ಸ್ವಲ್ಪ ಸೆಟ್ ಆಗೋದು ಕಷ್ಟ. ಏನಕ್ಕೆ ಅಂದ್ರೆ ಅದನ್ನು ವಾಯು ಇದನ್ನು ವಾಯು, ಅಂದ್ರೆ ಗ್ಯಾಸ್ಟ್ರಿಕ್ ಕಂಟೆಂಟ್ ಜಾಸ್ತಿ. ತಿಂದ್ರೆ ಒಂಥರ ಗ್ಯಾಸ್ಟ್ರಿಕ್ ಆಗೋದು ಜಾಸ್ತಿ. ಈ ಎರಡು ಕಾಂಬಿನೇಷನ್ ಕೊಡ್ತಾ ಇದಾರೆ, ನೋಡೋಣ ಹೆಂಗಿರುತ್ತೆ ಅಂತೇಳಿ. ಯಾಕೆ ಸಣ್ಣಗೆ ಹಚ್ಕೋಬೇಕು ಅಂದ್ರೆ ಆಲೂಗಡ್ಡೆ ಸ್ವಲ್ಪ ಬೇಯಲ್ಲ ಅಲ್ವಾ, ಬೇಯ್ಬಿಡುತ್ತೆ. ಸ್ವಲ್ಪ ಜಲ್ದಿ ಬೆಂದೋಗುತ್ತೆ. ನಿಮ್ಗೆ ಈರುಳ್ಳಿಗೆ ಈಕ್ವಲ್ ಆಗಿರ್ತದೆ. ಹೌದೌದೌದು. ಏನ್ ಬಾಯಿಗೆ ನೆಂಚ್ಕೊಳ್ಳುವಾಗ ಆಲೂಗಡ್ಡೆ ಅನ್ಸೋದೇ ಇಲ್ಲ ಅದು. ಇಲ್ಲ ಏನಿಲ್ಲ, ಬೆಂದೋಗುತ್ತೆ ಬೇಗ. ಸ್ವಲ್ಪ ನೀರಿನ ಅಂಶ ಹೋಗ್ಬಿಟ್ರೆ ಹೌದೌದು ಬೆಂದೋಯ್ತು ಅಂತಾನೆ. ಸೌಂಡ್ ನಿಂತೋದ್ರೆ ಸಾಕು. ಸೌಂಡ್ ನಿಂತೋದ್ರೆ ಆಗೋಯ್ತು. ಆಗಿದೆ, ಇದು ಆಗಿದೆ, ಹಾಕೊಳ್ಳಿ. ಗೊತ್ತಾಗುತ್ತೆ ನೋಡಿ, ಇದು ಮಾಡಿದ್ರೆ. ಹೌದೌದು, ಸ್ವಲ್ಪ ಆಯ್ತು ಆಯ್ತು, ಕರೆಕ್ಟ್ ಆಯ್ತು. ಈಗ ಸಣ್ಣ ಕಚ್ಚಿರೋ ಈರುಳ್ಳಿ, ಈರುಳ್ಳಿ ಮತ್ತು ಆಲೂಗಡ್ಡೆ ಸಮ ಪ್ರಮಾಣದಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಕರುಮ್ ಅಂತ ಸಿಗ್ತಾ ಇರ್ಬೇಕು. ಚಪಾತಿ ತಿಂತಾ ಇದ್ರೆ ಲಕ್ 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 ಅಂತ ಇರ್ಬೇಕು. ಬೇಗ ಉಪ್ಪು ಹಾಕಿದ್ರೆ ಸ್ವಲ್ಪ ಜಲ್ದಿ ಕರಗುತ್ತೆ. ಓಕೆ, ಆಲೂಗಡ್ಡೆ ಹಾಕಿ ಎಗ್ ಬುರ್ಜಿನ ಯಾವ ರೀತಿ ಮಾಡ್ಕೋಬಹುದು ಅಂತ ಕೃಷ್ಣಪ್ಪ ಅವರು GFC ಖ್ಯಾತಿಯ ಕೃಷ್ಣಪ್ಪ ತೋರಿಸ್ತಾ ಇದ್ದಾರೆ. ಸಾಕ ಈರುಳ್ಳಿ ಇಷ್ಟೇನೆ? ಸ್ವಲ್ಪ ಆಗಲಿ, ಜೊತೆಗೆ ಹಸಿಮೆಣಸಿನ ಸೊಪ್ಪು ಸೇರ್ಸೋಣ. ಹಾಕಿ, ಅದು ಸ್ವಲ್ಪ ಬೇಗ ಇದಾಗಲಿ. ಹಾಕಿ ಸರ್. ಇದೆಲ್ಲ ಹಸಿಮೆಣಸಿನಕಾಯಿ ಪೇಸ್ಟ್ ತಂದ್ಬಿಟ್ಟಿದ್ದೀರಾ? ಎಲ್ಲ ಒಂದೇ ತರ ಮಾಡಿದ್ರೆ ಯಾಕೆ ಸರ್? ಸ್ವಲ್ಪ ಚೇಂಜ್ ಇರ್ಲಿ ಅಂತಾನ? ಚೇಂಜ್ ಅಪ್ ಇರ್ಬೇಕು. ಜನ ಚೇಂಜ್ ಕೇಳ್ತಾರೆ ಅಂತಾನ? ಕೇಳ್ತಾರೆ ಸರ್, ಆಲೂಗಡ್ಡೆಗೆಲ್ಲ ಅಂಟ್ಕೋಬೇಕಲ್ಲ. ಓಕೆ, ಅದು ಸ್ವಲ್ಪ ಚೆನ್ನಾಗಿರ್ತದೆ, ಟೇಸ್ಟ್ ಆಗಿರ್ತದೆ. ಚೇಂಜು ಕೇಳ್ತಾರೆ, ಚೇಂಜು ಕೇಳ್ತಾರೆ. ಅಲ್ವರಾ? ಕಲರ್ ಚೇಂಜ್ ಆಯ್ತು ನೋಡಿ, ಎಲ್ಲ ಗ್ರೀನ್ ಕಲರ್ ಆಗೋಯ್ತು. ಕೊತ್ತಂಬರಿ ಸೊಪ್ಪು ಹಾಕೋಣ. ಹಾಕಿ ಸರ್. ಓಕೆ, ಟೊಮೆಟೊ ಲಾಸ್ಟ್ ಅಲ್ಲಿ ಹಾಕ್ತೀರಾ? ಹಾಕಿ ಅದು ಸ್ವಲ್ಪ ಹಾಕೊಳ್ಳೋಣ. ಯೂಶಲಿ ಬುರ್ಜಿಗಳಿಗೆ ತುಂಬಾ ಜನ ಟೊಮೆಟೊ ಹಾಕಲ್ಲ. ಇದು ಸ್ವಲ್ಪ ಚೆನ್ನಾಗಿರುತ್ತೆ. ಟೊಮೆಟೊ ಹಾಕಿದ್ರೆ ಚೆನ್ನಾಗಿರ್ತದೆ. ಟೊಮೆಟೊ ಹಾಕ್ತಾ ಇದ್ದೀನಿ. ಹಾಕಿ. ಟೊಮೆಟೊ, ಆಲೂಗಡ್ಡೆ, ಈರುಳ್ಳಿ, ಕೊತ್ತಂಬರಿ, ಸ್ವಲ್ಪ
ಹಸಿರು ಮೆಣಸಿನ್ಕಾಯಿಯ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ನಮ್ಮ ಗರಂ ಮಸಾಲ ಹಾಕೋಣ ಸ್ವಲ್ಪ. ಹಾಕಿ. ಕೃಷ್ಣಪ್ಪನವರ ಗರಂ ಮಸಾಲ ಬಗ್ಗೆ ಸಾಕಷ್ಟು ಸರಿ ನಮ್ಮ ಕಾರ್ಯಕ್ರಮ ಹೇಳ್ತಾನೆ ಇರ್ತೀವಿ. ಈ ಗರಂ ಮಸಾಲ ನೀವೇ ಮನೇಲಿ ಮಾಡ್ಕೋಬಹುದು, ಇಲ್ಲಾಂದ್ರೆ ಕೃಷ್ಣಪ್ಪ ಅವ್ರ ಹತ್ರ ಕೊಂಡ್ಕೋಬಹುದು, ಅವ್ರ ಹತ್ರನೇ ಸಿಗುತ್ತೆ. 13 ಬಗೆಯ ಮಸಾಲೆ ಪದಾರ್ಥಗಳನ್ನ ಹಾಕಿ ಮಾಡಿರ್ತಕ್ಕಂಥ ಅದ್ಭುತವಾದಂಥ ಗರಂ ಮಸಾಲ. 3 ರೀತಿಯ ಮೆಣಸಿನಕಾಯಿಗಳು, ಗುಂಟೂರು ಮೆಣಸಿನಕಾಯಿ, ಖಾರದ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ, ಜಾಪತ್ರೆ, ಜಾಕಾಯಿ, ಏಲಕ್ಕಿ, ಲವಂಗ, ಚಕ್ಕೆ, ಅದ್ರ ಜೊತೆಗೆ ಅನಾನಸು, ಪಲಾವ್ ಎಲೆ ಇಷ್ಟನ್ನು ಹಾಕಿ ಮಾಡಿರ್ತಕ್ಕಂಥ ಗರಂ ಮಸಾಲ. ಅದು 1 kgಗೆ 1 ಸ್ಪೂನ್ ಹಾಕಿದ್ರೆ ಸಾಕು. ಇದಕ್ಕೆ ಹಾಕಿದಾರಲ್ವಾ, ಇದು ತಿಂದು ನೋಡಿ, ಅದ್ಭುತವಾಗಿರುತ್ತೆ, ಮಜಾ. ನಮ್ಮ ಬಾಕಿ ಕರ್ನಾಟಕದವ್ರಿಗೆಲ್ಲರಿಗೂ ಇನ್ನೊಂದು 15-20 ದಿನದಲ್ಲಿ ಕೊರಿಯರ್ ಕಳಿಸೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಓಕೆ, ಯಾರಿಗಾದ್ರೂ ಅಖಿಲ ಕರ್ನಾಟಕದಂತ ಜನಗಳಿಗೆ ಏನಾದ್ರು ಬೇಕು ಅಂದ್ರೆ ಕೃಷ್ಣಪ್ಪ ಅವ್ರಿಗೆ ಫೋನ್ ಮಾಡಿದ್ರೆ ಖಂಡಿತ ಕೊರಿಯರ್ ವ್ಯವಸ್ಥೆ ಮಾಡಿಕೊಡ್ತೀವಿ. ಓಕೆ. ಕಡಿಮೆ ಮಾಡಲ ಸ್ವಲ್ಪ ಇದನ್ನ? ಇಲ್ಲ ಅಲ್ಲ, ಹಂಗೆ ಹೋಗ್ತಾ ಇರ್ಬೇಕು, ಅದೇ ರೇಂಜಲ್ಲಿ ಹೋಗ್ತಾ ಇರ್ಲಿ. ಓಕೆ, ರೋಸ್ಟ್ ಆದಷ್ಟು ಚೆನ್ನಾಗಿರ್ತದೆ. ನಾವು ಹೋದ ಎಪಿಸೋಡ್ 3-4 ಎಪಿಸೋಡಲ್ಲಿ ಮೊಟ್ಟೆ ಬಗ್ಗೆನೇ ಮಾಡಿ ತೋರಿಸಿದ್ವಲ್ಲ. ಹೌದೌದೌದು, ತುಂಬಾ ರೆಸ್ಪಾನ್ಸ್ ಬಂದಿದೆ. ನನಗೆ ಈ ಎಗ್ಗೆ ಇಷ್ಟೊಂದು ಜನ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಇಲ್ಲ ಸರ್, ಎಗ್ ಒಂಥರ ಯೂನಿವರ್ಸಲ್, ಎಲ್ಲಾ ತರ ಜನಗಳು ಎಗ್ನ ತಿಂತಾರೆ. ನಿಜವಾಗ್ಲೂ ಸರ್, ನಾನು ಊಹೆನೇ ಮಾಡಿರ್ಲಿಲ್ಲ. ಸರ್ ಹಾಕ್ತೀನಿ ಇದನ್ನೀಗ. ಓಕೆ ಓಕೆ, ಹೊಡೆದು ಈ ತರ ಬೀಟ್ ಮಾಡ್ಕೊಂಡಿದ್ದೀರಾ? ಬೀಟ್ ಮಾಡ್ಕೊಂಡಿದ್ದೀನಿ. ಓಕೆ. ಓಹ್, ತಿರ್ಸ್ತೀರಾ ಹಿಂಗೆ ಬಿಟ್ಬೋಣ? ತಿರುಗಿಸ್ತೋದು ಚೆನ್ನಾಗಿರುತ್ತೆ ಸರ್. ನಿಮಗೆ ತಿರುಗಿಸ್ತೋದ್ರೆ ದೊಡ್ಡದೊಂದು ಆಮ್ಲೆಟ್ ಆಗೋಗುತ್ತದೆ ಅಲ್ವಾ? ಓಕೆ. ಆಲೂಗಡ್ಡೆ ಮತ್ತು ಈರುಳ್ಳಿ ಬೇಸ್ ಮಾಡಿರ್ತಕ್ಕಂಥ ಒಂದು ಎಗ್ ಬುರ್ಜಿ. ಇದು ತುಂಬಾ ಚೆನ್ನಾಗಿರುತ್ತೆ. ಚಪಾತಿ, ಪೂರಿಯಿಂದ ಹಿಡಿದು ಬ್ರೆಡ್ ಮೇಲೆ ಹಾಕೊಂಡು ತಿನ್ಬೋದು, ಬ್ರೆಡ್ ಜೊತೆಗೂ ತಿನ್ಬೋದು. ಯಾವುದಿಲ್ಲ ಅಂದ್ರೆ ತಿಳಿ ಸಾರ್ ಜೊತೆ ಪಕ್ಕದಲ್ಲಿ ಸ್ವಲ್ಪ ಎಗ್ ಬುರ್ಜಿ ಇದ್ರೆ ಬಾರಿಸ್ಕೋಬಹುದು. ಎಣ್ಣೆ ಕಡಿಮೆ ಆಗ್ಬಿಟ್ರು ಎಗ್ ಬುರ್ಜಿ ಅಷ್ಟು ಚೆನ್ನಾಗಿರಲ್ಲ, ಸೀದೋಗ್ಬಿಡ್ತಂಗಾಗುತ್ತೆ. ಇದು ಗೊತ್ತಾಗುತ್ತೆ, ತಳ ಹಿಡಿಯಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಓಕೆ, ಗೊತ್ತಾಗ್ಬಿಡ್ತದೆ. ವೆರಿ ಗುಡ್ ಸರ್. ಆಫ್ ಮಾಡ್ಬಿಡ್ಲಾ? ಆಫ್ ಮಾಡಿ ಸರ್. JFC ವತಿಯಿಂದ ಆಲೂಗೆಡ್ಡೆ ಎಗ್ ಬುರ್ಜಿ ಸ್ಪೆಷಲ್. ಓಕೆ, JFC ಅವರ ಖ್ಯಾತಿಯ ಒಂದು ಅದ್ಭುತವಾಗಿರುವಂತ ಐಟಮ್ನ ನಮ್ಮ ಕೈಲಿ ಕೊಟ್ಟಿದ್ದಾರೆ ಕೃಷ್ಣಪ್ಪ ಅವರು. ಇದನ್ನ ಯಾವ ರೀತಿ ಮಾಡಿದ್ರು ಅಂತ ಮತ್ತೆ ನಮ್ಮನ್ನು ಕೇಳಂಗಿಲ್ಲ, ತಲೆ ತಿನ್ನಂಗಿಲ್ಲ. ಇನ್ನೊಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಆಲೂ ಎಗ್ ಬುರ್ಜಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ, ಸಣ್ಣದಾಗಿ ಹೆಚ್ಚಿದ ಆಲೂಗೆಡ್ಡೆ ಹಾಕಿ ಫ್ರೈ ಮಾಡಿ, ಈರುಳ್ಳಿ ಹಾಕಿ ಹುರಿದು, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಗರಂ ಮಸಾಲ ಹಾಕಿ, ಜೊತೆಗೆ ಬೀಟ್ ಮಾಡಿದ ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿ. ಈಗ ಆಲೂ ಎಗ್ ಬುರ್ಜಿ ಸವಿಯಲು ಸಿದ್ಧ. ಓಕೆ ಕೃಷ್ಣಪ್ಪ, ನೋಡೋಣ ಟೇಸ್ಟ್ ಹೆಂಗಾಗಿದೆ ಅಂತ. ಸರ್, ಚಪಾತಿ, ಪೂರಿ, ಬೇಳೆ ಸರ್ ನೆಂಚ್ಕೊಳಕ್ಕೆ ಸೂಪರ್ ಇದೆ ಸರ್. ತುಂಬಾ ಚೆನ್ನಾಗಿ ಮಾಡಿದೆ ಕೃಷ್ಣಪ್ಪ, ಅದ್ಭುತವಾಗಿದೆ. ಏನಿಲ್ಲ ಅಂದ್ರೆ ಇದನ್ನೇ ತಿಂತಾ ಇರ್ಬೋದು. ಏನು ಅದ್ರ ಜೊತೆ ಇದ್ರ ಜೊತೆ ಅಂತೆಲ್ಲ ಸೀನ್ ಎಲ್ಲ ಏನಿಲ್ಲ, ಇದನ್ನೇ ತಿನ್ಬೇಕು, ಇದೇ ತಿಂತಾ ಇರ್ಬೋದು. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಕೃಷ್ಣಪ್ಪ, ಥ್ಯಾಂಕ್ ಯು. ಅದ್ಭುತವಾಗಿ ಮಾಡಿದ್ದಾರೆ.
ಗುರುಜಿ ಏನ್ ಮಾಡ್ತಾ ಇರಿ ಗುರುಜಿ ಇವತ್ತು ನೀವು? ಪರೋಟ ಸ್ಪೆಷಲ್ ಅಲ್ಲಿ ಓಕೆ, ಬೆಣ್ಣೆ ಹಣ್ಣಿನ ಪರೋಟ. ಬೆಣ್ಣೆ ಹಣ್ಣಿನ ಪರೋಟ ಹೌದು. ಮಾಡಕ್ ಏನೇನ್ ತಂದಿದ್ದೀರಾ ಗುರುಜಿ? ಬೆಣ್ಣೆ ಹಣ್ಣಿನ ಪರೋಟ ಬೇಕಾಗುವ ಸಾಮಗ್ರಿಗಳು: ಬೆಣ್ಣೆಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಗರಂ ಮಸಾಲ, ಉಪ್ಪು. ಮಾಡಕ್ ಏನ್ ಮಾಡ್ತೀರಾ? ಏನ್ ಕೊಡ್ಲಿ ಫಸ್ಟ್ ನಿಮ್ಮನ್ನ? ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಬಿಡೋದು. ಇದನ್ನ ಗ್ರೈಂಡ್ ಮಾಡ್ತೀರಾ? ಗ್ರೈಂಡ್ ಮಾಡ್ಬಿಟ್ಟು ಪೇಸ್ಟ್ ಮಾಡ್ಕೊಳೋದು. ಓಕೆ, ಇದನ್ನ ಇಟ್ ಮಾಡ್ಕೊಂಡು ಕಲ್ಸದ? ಓಕೆ ಗುರುಜಿ, ಓಕೆ ಓಕೆ. ಸೊ ಬೆಣ್ಣೆ ಹಣ್ಣು ಹಾಕಿ ಗುರುಜಿ, ಹಾಕಿ. ಬಟರ್ ಫ್ರೂಟ್ ಅಂತ ಕರೀತಾರೆ, ಬೆಣ್ಣೆ ಹಣ್ಣು ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರ್ತದು. ಗರಂ ಮಸಾಲ ಪುಡಿ, ಓಕೆ ಓಕೆ ಗುರುಜಿ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ ಪೇಸ್ಟ್. ಓಕೆ ಗುರುಜಿ. ಸ್ವಲ್ಪ ಉಪ್ಪು ಹಾಕೋಣ ಇದಕ್ಕೆ. ಹಾಕಿ ಗುರುಜಿ. ಸೊ ಇದೊಂದು ಮಿಕ್ಸಿಂಗ್ ಬೌಲ್ದಲ್ಲಿ ಹಾಕೋಣ, ಈಸಿ ಇರುತ್ತೆ. ಓಕೆ ಗುರುಜಿ, ತೊಗೊಳ್ಳಿ ಗುರುಜಿ, ಹಾಕೊಳ್ಳಿ ಗುರುಜಿ. ಹಿಟ್ಟಿನಲ್ಲಿ ಅರ್ಧ ಹಾಕೋಣ ಸಾಕು. ಓಕೆ ಗುರುಜಿ. ಅರ್ಧ. ಸೊ ಅದಕ್ಕೆ ಈ ಪೇಸ್ಟ್ ಮಾಡ್ಕೊಂಡಿರುವಂತಹ ಬಟರ್ ಫ್ರೂಟ್ ಹಾಕೋಣ. ಹಾಕಿ ಗುರುಜಿ. ನೀರೇನ್ ಹಾಕೋದು ಬೇಡ ಅನ್ಸುತ್ತೆ ಗುರುಜಿ? ಬೇಡ. ಆ ಬಟರ್ ಫ್ರೂಟ್ Soft ಆಗಿ. ಸಾಫ್ಟ್ ಆಗಿರುತ್ತೆ. ಎಣ್ಣೆ ಅಂಶನೂ ಇರುತ್ತೆ ಅದರಲ್ಲಿ. ಓಕೆ. ಈ ಬೆಣ್ಣೆ ಹಣ್ಣಿನ ಜೊತೆಗೆ ತಿರ್ಗಾ ನಾವು ಚಟ್ನಿ ಹಾಕೊಂಡು ತಿನ್ಬೇಕಾ ಗುರುಜಿ? ಹಾಗೆ ತಿನ್ಬೋದು. ಚಟ್ನಿನೂ ಹಾಕೋಬಹುದು. ಓ, ಓ ಎಸ್ ಎಸ್. ಒಂಥರ ಯೂನಿವರ್ಸಲ್. ಓಕೆ ಓಕೆ. ಪರೋಟ ಅಂದ್ರೆ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತೇನಿಲ್ಲ. ಈಗ ಅದ್ಭುತವಾಗಿ ಹೆಂಗಿರ್ಬೇಕು ಅಂತ ನಾವು ತೋರಿಸ್ತಾ ಇದೀವಿ. ತುಂಬಾ ಸಖತ್ತಾಗಿರುತ್ತೆ. ಅದೇ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕೂಡ. ಓಕೆ, ಬಟರ್ ಫ್ರೂಟ್ ಹಾಕಿದ್ರೆ ಗೊತ್ತಾಗ್ತಾನೆ ಇಲ್ಲ ಗುರುಜಿ? ಏನು ಗೊತ್ತೇ ಆಗಲ್ಲ ನೋಡಿ. ಅಲ್ಲ? ತಿಂದಾಗ ಸಾಫ್ಟ್ನೆಸ್ ಅಲ್ಲಿ ಒಂಥರ ಗೊತ್ತಾಗಲ್ಲ. ಗೊತ್ತಾಗತ್ತಾ? But ಅಂದ್ರೆ- ಫ್ಲೇವರ್ ಇರ್ಬೋದು. ಬಟರ್ ಫ್ರೂಟ್ ಇದೆ, ಬೆಣ್ಣೆ ಹಣ್ಣು ಹಾಕಿದೀವಿ ಅಂತ ಗೊತ್ತಾಗಲ್ಲ. ಕಷ್ಟ ಇದೆ. ಗೊತ್ತಾಗಲ್ಲ. ನೋಡಿ ಹೆಂಗಿದೆ, ತೇಪ್ಲ ಬಂದಂಗೆ ಬಂದಿದೆ. ಬೆಣ್ಣೆ ಹಣ್ಣಿನ ಪರೋಟ. ಬೆಣ್ಣೆ ಹಣ್ಣು ಹಾಕಿದೀವಿ, ಗೊತ್ತಾಗ್ತಾನೆ ಇಲ್ಲ, ಕಲರು ಚೇಂಜ್ ಆಗಿಲ್ಲ. ಸೇಮ್ ನೀವು ಚಪಾತಿ ಹೇಗೆ ಮಾಡ್ಕೊಳ್ತೀರೋ, ಪರೋಟ ಹೇಗೆ ಮಾಡ್ಕೊಳ್ತೀರೋ ಅದೇ ತರನೇ ಕಾಣ್ತದೆ. ಆದ್ರೆ ಆರೋಗ್ಯದ ಎಲ್ಲ ಗುಣಗಳು ಈ ಪರೋಟ ಒಳಗಿದೆ. ನಮ್ಮ ಬಾಲಕೃಷ್ಣ ಗುರುಜಿಯವರು ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಬೆಣ್ಣೆ ಹಣ್ಣಿನ ಪರೋಟ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಬೆಣ್ಣೆ ಹಣ್ಣು, ಗರಂ ಮಸಾಲ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಉಪ್ಪು ಹಾಕಿ ರುಬ್ಬಿ ಗೋಧಿ ಹಿಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಿ ಉಂಡೆ ಮಾಡಿ ಲಟ್ಟಿಸಿ ಕಾದ ತವಾದ ಮೇಲೆ ಹಾಕಿ ಎರಡು ಕಡೆ ಬೇಯಿಸಿ. ಈಗ ಬೆಣ್ಣೆ ಹಣ್ಣಿನ ಪರೋಟ ಸವಿಯಲು ಸಿದ್ಧ. ಓಕೆ ಗುರುಗಳೇ, ಇದನ್ನ ಟೇಸ್ಟ್ ಮಾಡ್ಬೇಕು. ಅದಕ್ಕಿಂತ ಮೊದಲು ಒಂದು ಕರೆ ನಿಮ್ಗೋಸ್ಕರ ಕಾಯ್ತಾ ಇದೆ. ಬಹಳ ದಿವಸದಿಂದ ಅವ್ರು ಕಾಯ್ತಾ ಇದಾರೆ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ನಿಮ್ಮ ಹೆಸರೇನು? ಗೌರವ ಸರ್. ನೀವು ಮುರಳಿ ಸರ್ ಅಲ್ಲ ಸರ್? ಹೌದ್ರಿ, ನಾ ಮುರಳಿ ಸರ್ರೇ ಮಾತಾಡ್ತಾ ಇದೀನ್ರಿ. ಗೌರವ್ನವ್ರೆ, ಏನ್ ಸಮಾಚಾರ? ಚೆನ್ನಾಗಿ ನಡೆಸ್ಕೊಡ್ತೀರಾ ಸರ್ ನೀವು ಅಡ್ಗೆ ಪ್ರೋಗ್ರಾಮ್? ಹೌದ್ರಿ, ಅಡಿಗೆ ಪ್ರೋಗ್ರಾಮ್ ನೋಡ್ತೀರೇನ್ರಿ ನಮ್ದು? ಹ್ಞೂ ಸರ್, ನೀವು ಚೆನ್ನಾಗಿ ನಗ್ನಗ್ತಾ ಮಾತಾಡ್ತೀರಲ್ಲ ಸರ್, ನೀವು ಚೆನ್ನಾಗಿ ನೋಡ್ತೇವೆ ಸರ್ ನಾವು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕಾರ್ಯಕ್ರಮ ನೋಡಿ ಥ್ಯಾಂಕ್ ಯು. ಗುರುಗಳಿದಾರೆ, ಏನೋ ಮಾತಾಡ್ಬೇಕಂತೆ. ಗುರುಗಳ ಹತ್ರ ಏನ್ ಮಾತಾಡ್ಬೇಕು? ತುಂಬಾ ಪ್ರಾಬ್ಲಮ್ ಸರ್, ಮನ್ಸಿಗೆ ನೆಮ್ಮದಿನೇ ಇಲ್ಲ, ಶಾಂತಿ ಇಲ್ಲ. ಶಾಂತಿ ನೆಮ್ಮದಿ ಗುರುಗಳೆಲ್ಲಿಂದ ಕೊಡ್ತಾರೆ ನಿಮ್ಗೆ? ಅವರು ಹೇಳ್ತಾರಲ್ಲ ಸರ್ ಅವ್ರ ಟಿವಿಯಾಗೆಲ್ಲ. ಎಷ್ಟು ವಯಸ್ಸು ನಿಮ್ಗೆ? ನಂಗೆ ಈಗ 43 ಸರ್. ಹಂಗಾದ್ರೆ ಗುರುಗಳು ಹೇಳ್ಬೇಕು, ನಾನು ಹೇಳಕ್ಕಾಗಲ್ಲ. ಗುರುಗಳು ಕೇಳ್ಕೊಡ್ತೀನಿ ತಡಿ. ಗುರುಗಳು ಹೇಳಿ ಗುರುಗಳೇ. ನಮಸ್ಕಾರಮ್ಮ. ನಮಸ್ಕಾರ. ಮನ್ಸಿಗೆ ನೆಮ್ಮದಿ ಇಲ್ಲ ಗುರುಜಿ, ಮತ್ತೆ ಮಕ್ಳು ಆಗಿಲ್ಲ, ಏನಕ್ಕಾಗಿಲ್ಲ ಅಂತ ಗೊತ್ತಿಲ್ಲ ಗುರುಜಿ. ನಿನಗೆ ಕೋಪ, ಬೇಜಾರು, ದುಃಖ, ಅಳು ಇದೆಯಾ? ಗುರುಜಿ, ಜಾಸ್ತಿ ಸಿಟ್ಟು ಜಾಸ್ತಿ ಇರೋದು. ಏನಾದ್ರು ಒಂದು ಕೆಲಸ ಮಾಡಕ್ ಹೋದ್ರೆ ಮಾಡ್ಲೋ ಬೇಡೋ ಅಂತ ಅನ್ಸುತ್ತಾ? ಹಾಗೆ ಆಗ್ತದ ಗುರುಜಿ. ಒಂದೊಂದು ದಿನ ಒಂದೊಂದು ನೋವು ಇರುತ್ತೆ. ಒಂದಿನ ತಲೆನೋವು, ಒಂದಿನ ಕೈ ನೋವು, ಒಂದಿನ ಮೈ ನೋವು,
ಹ್ಞೂ ಗುರುಜಿ, ಇವಾಗ ಹಂಗೆ ಆಗ್ತಾ ಇತ್ತು ಗುರುಜಿ. ಇದು ಮಕ್ಳು ಇಲ್ಲ ಗುರುಜಿ ನನಗೆ. ಇವಾಗ ನೀನ್ ಗಂಡ ಹೆಂಡತಿ ಇಬ್ರು ಆರೋಗ್ಯವಾಗಿದ್ದೀರಾ? ಇಬ್ರಿಗೂ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಗುರುಜಿ, ಆತರ ಓಕೆ ನೋಡಮ್ಮ, ಇಂಥ ಸಿಂಪ್ಟಮ್ಸ್ಗೆ ಜನರಲ್ ಆಗಿ ಪ್ರೇತ ಬಾಧೆ ಇದ್ದಾಗ ಈ ತರ ಆಗೋ ಸಾಧ್ಯತೆ ಇದೆ. ಇದಕ್ಕೆ 2-3 ವಿಧಾನಗಳಿದೆ. ಎಲ್ಲದಕ್ಕಿಂತ ಬೆಸ್ಟ್ ವಿಧಾನ ಅಂದ್ರೆ ನೀವು ನಿಮ್ಮ ಗಂಡ ಇಬ್ರು ಇನ್ನೊಬ್ರು ಯಾರ ಸಹಾಯಕರಿರ್ಬೇಕು, ಅಜ್ಜಿನೋ ನಿಮ್ಮ ಅತ್ತೇನೋ ನಿಮ್ಮ ತಾಯಿನೋ ಯಾರಾದ್ರೂ ಆಯ್ತು. 3 ಜನ ರೇಖಿ ಮತ್ತು ಹಿಪ್ನಾಸಿಸ್ ಅಂತ 3.5 ದಿವಸದ ಕ್ಲಾಸ್ ಕಲಿತು ಮನೆಯಿಂದಲೇ ಸ್ವಲ್ಪ ದಿನ ಅಭ್ಯಾಸ ಮಾಡಬೇಕು. ಆ ಎಮೋಷನ್ಸ್ ಭಾವನೆಗಳೆಲ್ಲ ಸರಿ ಹೋಗ್ತಿದ್ದಂಗೆ ಅರ್ಥ ಸರಿ ಹೋಗ್ತಾ ಇದೆ ಅಂತ ಅರ್ಥ. ನೀವು ಅದನ್ನ 2-3 ತಿಂಗಳು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ನೋ ಪ್ರಾಬ್ಲಮ್. ಗುರುಜಿ ನಂಬರ್ ನಿಮ್ಗೆ ಕಳಿಸ್ಕೊಡ್ತೀವಿ. ಗುರುಜಿ ಜೊತೆ ಡೈರೆಕ್ಟ್ ಆಗಿ ಮಾತಾಡಿ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ ಗುರುಜಿ, ಇದು ಪ್ರಶ್ನೆ ಗಂಡ ಹೆಂಡತಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ರಾಣಿಬೆನ್ನೂರಿಂದ ಫೋನ್ ಮಾಡಿದ್ದಾರೆ ನೋಡಿ, ದುಡ್ಡಿನ ಸಮಸ್ಯೆ ಬರೋದು ಹೆಂಗೆ ಅಂತಾರೆ. ಸಾಕಷ್ಟು ಸಮಸ್ಯೆಗಳು ಬಂದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ನಿಜ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ ಕೇಳಿದೀವಿ, ಫೋನ್ ಮಾಡ್ತಾರೆ. ಏನಾರ ಒಂದು ಹೇಳಿ ಗುರುಜಿ ಅವ್ರು ಪಾಪ. ಖಂಡಿತ. ಓಕೆ, ನಂತರ ಇದು ನಾವ್ ಏನ್ ಹಾಕಿದೀವಿ ಅಂದ್ರೆ ಮರ್ತೋಯ್ತು ನನಗೆ. ಬೆಣ್ಣೆ ಹಣ್ಣು ಹಾಕಿರೋದು ಏನು ಅದ್ರಲ್ಲಿ ಲವಲೇಶು ಏನು ಕಾಣ್ತಾ ಇಲ್ಲ. ಗೊತ್ತೇ ಆಗಲ್ಲ. ಅವಲೇ ಒಂದು ಅರ್ಧ ತಿಂದಾಕ್ಬಿಟ್ಟಿದೀನಿ. ಬಟ್ ಆರೋಗ್ಯ ವೃದ್ಧಿ ಆಗುತ್ತೆ ಅಂದ್ರೆ ಒಂದ್ 2 ತಿನ್ಕೋಬೋದಿಲ್ಲ. ರುಚಿ ಹೆಂಗಿದೆ? ಏನು ಇಲ್ಲ ಗುರುಜಿ, ನಾವು ಮಾಮೂಲಿ ಹೆಂಗ್ ತಿಂತೀವಿ ಅದ್ರದ್ದೇನು ಸ್ಪೆಷಲ್ ಆಗಿ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾಗಲ್ಲ, ಖಂಡಿತ ಗೊತ್ತಾಗಲ್ಲ. ಅದು ಗೊತ್ತಾಗಲ್ಲ. ಒಂಥರ ಸಾಫ್ಟ್ ಆಗಿ ಎಣ್ಣೆ ಹಾಕಿ ನೀವು ಸಾಟಿ ಮಾಡ್ಕೊಂಡಾಗ ಹೆಂಗ್ ಬರುತ್ತೋ ಆ ತರ ಒಂಥರ ಟೆಕ್ಸ್ಚರ್ ಅನ್ಸಲ್ವಾ? ಇಲ್ಲ, ಅದೆಲ್ಲ ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಅಲ್ಲಿ ಸ್ವಲ್ಪ ಖಾರನು ಬಿದ್ದಿರೋದ್ರಿಂದ ಅವೆಲ್ಲ ಸ್ವಲ್ಪ ಬಾಯಿ ಚೆನ್ನಾಗಿದೆ. ಬಟ್ ಆ ಬೆಣ್ಣೆ ಹಣ್ಣಿಂದು ಏನು ಗೊತ್ತಾಗ್ತದೆ. ಖಂಡಿತ ಹೌದು. ಬಟ್ ಅದರ ಪೌಷ್ಟಿಕಾಂಶ ಏನಿದೆಯೋ ಅದೆಲ್ಲ ನಮ್ಮನ್ನು ತಲುಪುತ್ತೆ. ಅಷ್ಟೇ ಸಾಕು. ಹೌದು. ಓಕೆ, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಬೆಣ್ಣೆ ಹಣ್ಣಿನ ಚಪಾತಿ ಅಥವಾ ಪರೋಟವನ್ನ ಮಾಡಿಕೊಟ್ಟಿದ್ದಾರೆ ಬಾಲಕೃಷ್ಣ ಗುರುಜಿ ಅವರು. ತುಂಬಾ ಚೆನ್ನಾಗಿದೆ. ಇಲ್ಲಿ ಎಣ್ಣೆನೇ ಯೂಸ್ ಮಾಡಿಲ್ಲ. ಎಣ್ಣೆ ಯೂಸ್ ಮಾಡಿದ್ರೆ ಚಪಾತಿ ರೊಟ್ಟಿ ತರ ಆಗ್ಬಿಡುತ್ತೆ ಸಾರ್, ತಿನ್ನಕ್ಕಾಗಲ್ಲ, ಬಾಯಿ ಇಡಕ್ಕಾಗಲ್ಲ ಅಂತೆಲ್ಲ ಕಥೆಗಳು ಹೇಳ್ತೀವಿ. ಇಲ್ಲಿ ಆ ತರ ಕಥೆಗಳೆಲ್ಲ ಏನಿಲ್ಲ. ತುಂಬಾ ಮೆತ್ತಗಿದೆ, ತುಂಬಾ ಸಾಫ್ಟ್ ಆಗಿದೆ. ಎಣ್ಣೆ ಹಾಕಿದಿಲ್ಲ ಅಂತ ಯಾವುದೇ ಸಿಂಟಮ್ಸ್ ಇಲ್ಲಿ ಕಾಣ್ತಾ ಇಲ್ಲ. ಬೆಣ್ಣೆ ಹಣ್ಣು ಹಾಕಿದೀವಿ ಇದ್ರೊಳಗಡೆ. ನಮಸ್ಕಾರ. ತಮ್ಮ ಹೆಸರು? ಲಕ್ಷ್ಮೀ ರಂಗಸ್ವಾಮಿ. ಲಕ್ಷ್ಮೀ ರಂಗಸ್ವಾಮಿ ಅವ್ರು ಏನ್ ಮಾಡ್ತಾ ಇದಾರೆ? ಅವ್ರು ಪ್ರೊಫೆಸರ್ ಆಗಿದ್ದಾರೆ Okay. BMS ಇಂಜಿನಿಯರಿಂಗ್ ಕಾಲೇಜಲ್ಲಿ. ಪ್ರೊಫೆಸರ್ ಆಗಿದ್ದಾರೆ, BMS ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದಾರೆ, ಲೆಕ್ಚರರ್ ಹೆಂಡತಿ ಆಗಿದ್ದೀರಾ. ಎಷ್ಟು ಜನ ಮಕ್ಕಳು ನಿಮ್ಗೆ? ಇಬ್ರು. ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ ನೀವು? ನಾನು ಇವಾಗ ಚಿಕನ್ ವಡಾ ಮಾಡ್ತಾ ಇದ್ದೀನಿ. ಚಿಕನ್ ವಡಾ. ಓಕೆ, ಚಿಕನ್ ವಡಾ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಚಿಕನ್ ವಡಾ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಈರುಳ್ಳಿ, ಮೊಟ್ಟೆ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳಿ. ಚಿಕನ್ ಯಾರಿಗಿಷ್ಟ ನಿಮ್ಮಲ್ಲಿ ಇದು? ಇದು ನನ್ನ ಮಗಳಿಗೆ ಇಷ್ಟ ತುಂಬಾ. ಹೌದೇನು? ಪ್ರೊಫೆಸರ್ ತಿಂತಾರ ಚಿಕನ್? ಅವ್ರಿಗೂ ತುಂಬಾ ಇಷ್ಟ. ಯಾವ್ರವ್ರು ಪ್ರೊಫೆಸರ್ ಅವರು? ಅವರು ಕೊಳ್ಳೇಗಾಲದಲ್ಲಿ ಕೆಸ್ತೂರು ಅಂತ. ಓಕೆ, ನೀವ್ ಯಾವ ಊರವರು? ನಾವು ಅದೇ ಊರು, ಇಬ್ರು ಒಂದೇ ಊರು. ವೆರಿ ಗುಡ್. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೀನಿ. ಅದಕ್ಕೇನೆ? ಹಾ, ಗ್ರೈಂಡ್ ಮಾಡೋದಕ್ಕೇನೆ. ಓಕೆ. ಖಾರ ಬೇಡವಾ ನಿಮ್ಗೆ? ಬೇಕು. ಜಾಸ್ತಿ ಹಾಕ್ಲಾ ಕಮ್ಮಿ ಹಾಕ್ಲಾ? ಮಾಮೂಲಿ ಹೆಂಗ್ ಹಾಕ್ತೀರಾ ನಿಮ್ಮಲ್ಲಿ ಹಂಗ ಹಾಕಿ. ನನ್ ಮಕ್ಕಳಿಗೆ ಅಂತ ಸ್ವಲ್ಪ ಕಮ್ಮಿ ಹಾಕ್ತೀನಿ. ಸ್ವಲ್ಪ ಜಾಸ್ತಿನೇ ಹಾಕಿ. ಸ್ವಲ್ಪ ಚಿಲ್ಲಿ ಪೌಡರ್ ಕೊಡಿ. ಚಿಲ್ಲಿ ಪೌಡರ್ ಬೇಕಾ? ಕೊಡ್ತೀನಿ. ಸಾಲ್ಟ್ ಹಾಕ್ತಾ ಇದೀನಿ. ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿ ಎಷ್ಟು ಬೇಕಾದ್ರೂ ಉಯ್ಕೊಳ್ಳಿ. ನಿಮ್ಗೋಸ್ಕರ ಜಾಸ್ತಿ ಹಾಕ್ತಾ ಇದೀನಿ. ಹಾಕಿ ಮೇಡಮ್. ಅಲ್ಲ, ಈ ಚಿಕನ್ ಮಟನ್ ಎಲ್ಲ ಸಪ್ಪೆ ಇದೆ, ತಿನ್ನಕ್ ಆಗಲ್ಲ ಮೇಡಮ್. ಸ್ವಲ್ಪ ಖಾರನೇ ಇರ್ಬೇಕು. ನೀವೇನಂತೀರಾ? ನೀವು ಸ್ವಲ್ಪ ಖಾರ ಕಡಿಮೆನಾ? ಇಲ್ಲ, ಈಗ ಬ್ಲ್ಯಾಂಡ್ ಆಗಿದ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಓಕೆ. ಅದಕ್ಕೆ ನಾನು ಜಾಸ್ತಿ ಸ್ಪೈಸಿ ಮಾಡಕ್ ಹೋಗಲ್ಲ. ಓಕೆ. ನಿಮ್ಗೋಸ್ಕರ ಖಾರ ಹಾಕ್ತಿದ್ದೀನಿ. ಇದು ಏನ್ ಮಾಡ್ತಾರೆ ನೀವು ಇವತ್ತು? ಚಿಕನ್ ವಡಾ. ಚಿಕನ್ ವಡಾನಾ? ಇವಾಗ ಮೊಟ್ಟೆ ಹಾಕ್ತಾ ಇದೀನಿ. ಎಲ್ಲ ಒಟ್ಟಿಗೆ ಹಾಕ್ಬಿಡ್ತಾ ಇದೀರಾ? ಏನು ಬ್ಯಾಲೆನ್ಸ್ ಇಲ್ಲ? ಏನು ಇಲ್ಲ. ಚಿಕನ್, ಉಪ್ಪು, ಖಾರ, ಮೆಣಸು, ಮೊಟ್ಟೆ, ಹೌದು. ಆಮೇಲೆ ಇಷ್ಟೇನ ಹಾಕೊಂಡು ರುಬ್ಕೊಂಡು ವಡಾ ಮಾಡ್ಬೇಕು. ಅದು ಆಕ್ಚುಲಿ ಇರಾನಿ ಸ್ಟೈಲು. ಬಟ್ ನಾನು ಇದನ್ನ ಇಂಪ್ರೂವ್ ಮಾಡ್ಕೊಂಡಿದೀನಿ. ಒಂದ್ ಸ್ವಲ್ಪ ಆನಿಯನ್ ಹಾಕಿ ಇಂಡಿಯನ್ ಸ್ಟೈಲ್ ಮಾಡ್ಕೊಂಡಿದೀನಿ. ಮಾಡಿ. ಎಣ್ಣೆ ಇಡ್ಬೇಕಾ? ಮತ್ತೆ ಎಣ್ಣೆ ಇಟ್ಕೋಬೇಕಲ್ವಾ ನೀವು? ಇಟ್ಬಿಡಿ ಇವಾಗ ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಲಕ್ಷ್ಮಿ ಅವರೇ ಸಾಕಾದ್ರೆ ಸಾಕು ಅಂತ ಹೇಳಿ. ಸಾಕು. ಓಕೆ, ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಮಾಡಿ. ನೈಸ್ಗೂ ಗ್ರೈಂಡ್ ಮಾಡಬಾರ್ದು. ಇವಾಗ ಇದು ರೆಡಿ ಇದೆ. ಓಕೆ, ನೀವೇನ್ ಮಾಡ್ತೀರಾ ಲಕ್ಷ್ಮಿ ಅವರೇ? NMKRV ಕಾಲೇಜಲ್ಲಿ ಫ್ಯಾಷನ್ ಡಿಸೈನಿಂಗ್ ಫ್ಯಾಕಲ್ಟಿ.
ಓಹೋ, ಫ್ಯಾಷನ್ ಡಿಸೈನ್ ಎಲ್ಲ ಹೇಳ್ಕೊಡ್ತೀರಾ ಹೆಣ್ಮಕ್ಳಿಗೆ? ಹೌದು. ಹೆಣ್ಮಕ್ಳಿಗೆ ಎಲ್ಲನೂ ಮಹಿಳೆಯರಿಗಲ್ವಾ? ಓನ್ಲಿ ಲೇಡೀಸ್. ಏನ್ರಿ ನಿಮ್ಮ ಯಜಮಾನ್ರು ಲೆಕ್ಚರರು, ನೀವು ಲೆಕ್ಚರರ್, ಹೆಂಗಪ್ಪ ಇದು ನಿಮ್ದು? ನಮ್ ಫ್ಯಾಮಿಲಿ ಲೆಕ್ಚರರ್ ಫ್ಯಾಮಿಲಿ. ನಮ್ ತಂದೆನೂ ಪ್ರೊಫೆಸರ್. ಹೌದಾ? ಅವರು ಪ್ರೊಫೆಸರ್ ಆಗ್ಬೇಕು, ಅಳಿಯಾನು ಪ್ರೊಫೆಸರ್ ಬೇಕು ಅಂತ ಪ್ರೊಫೆಸರ್ ಹಿಡ್ಕೊಂಡವ್ರೆ. ಅಳಿಯ ಅಂದ್ರೆ ನಮ್ ತಂದೆಗೆ 3 ಜನ ಹೆಣ್ಮಕ್ಳು. ಓಕೆ. 2ನೇವರು ಪ್ರೊಫೆಸರ್ ಅಳಿಯ. ಓಹೋ. ಆಮೇಲೆ 3ನೇ ಮಗಳೇ ಅವಳೇ ಪ್ರೊಫೆಸರ್. ಎಲ್ಲ ಪ್ರೊಫೆಸರ್ಗಳು. ಎಲ್ಲ ನೀವೇ ತಗೊಂಡ್ಬಿಡ್ರಿ. ಟಿವಿ ನೋಡ್ತಾ ಇದಾರ? ನಮ್ಮ ಪ್ರೋಗ್ರಾಮ್ ನೋಡ್ತಾರ? ಅವ್ರು ನೋಡಲ್ಲ, ನಮ್ ತಾಯಿ ತುಂಬಾ ರೆಗ್ಯುಲರ್ ವಾಚ್. ಓಕೆ. ಚೆನ್ನಾಗ್ ಮಾಡ್ತಾರೆ ಅಡುಗೆ ನಿಮ್ಮಮ್ಮ? ಹಾ, ಮಾಡ್ತಾರೆ. ಎಲ್ಲಿದಾರ? ಚೆನ್ನಾಗಿ ಬೆಂಗಳೂರಿದಾರ? ಇಲ್ಲ, ಚಾಮರಾಜನಗರಲ್ಲಿ. ಓಕೆ. ಮತ್ತೆ ನನ್ ತಂಗಿ ಕವಿತಾ ಅಂತ ಕೊಳ್ಳೇಗಾಲದಲ್ಲಿದ್ದಾಳೆ. Okay. ಅವರಿಬ್ರು ತುಂಬಾ ರೆಗ್ಯುಲರ್ ಆಗಿ ನೋಡ್ತಾರೆ ನಿಮ್ ಥ್ಯಾಂಕ್ ಯು ಕವಿತಾ ಅವರೇ. ಕವಿತಾ ಮತ್ತೆ ನಿಮ್ಮ ಅಮ್ಮನ ಹೆಸರೇನು? ಲೀಲಾವತಿ ಅಂತ. ಲೀಲಾವತಿ, ಕವಿತಾ ಅವ್ರಿಗೆ ಥ್ಯಾಂಕ್ ಯು. ನೀವು ಕಾರ್ಯಕ್ರಮ ನೋಡ್ತಾ ಇರೋದೇ, ನಾವು ಒಳ್ಳೊಳ್ಳೆ ಅಡಿಗೆಗಳನ್ನ ಮಾಡ್ತಾ ಇದೀವಿ. ಫಸ್ಟ್ ನೋಡ್ಕೊಳ್ಳಿ, ನಿಮ್ಮ ಮಗಳು ಮಾಡಿದ್ದಾರೆ, ಮಾಡ್ಕೊಂಡು ತಿನ್ಕೊಳ್ಳಿ, ಆಮೇಲೆ ನೋಡೋಣ ಹೆಂಗ್ ಮಾಡ್ತಾರೆ. ನಮ್ ತಾಯಿನ ಇನ್ಸ್ಪಿರೇಷನ್. ಈ ತರ ಚೆನ್ನಾಗ್ ಬರುತ್ತೆ, ಮಾಡಕ್ ಹೋಗು, ಯಾರೋ ಬಂದ್ ಮಾಡ್ತಾರೆ, ನಿಂಗ್ ಮಾಡಕ್ಕೇನು ಅಂತೆಲ್ಲ ಬೈತಾ ಇರ್ತಾರಲ್ಲ. ಹೌದು. ಇವಾಗ ಯಾವ ನೋಡ್ಕೊಳ್ತೀರಾ ನೀವು? ಕಾಲೇಜಿಗೆ ಬೇರೆ ಹೋಗ್ತೀರಾ? ಇಲ್ಲ, ಮಗಳು ಬರೋಷ್ಟ್ರಲ್ಲಿ ಬಂದ್ಬಿಡ್ತೀನಿ ನಾನು. ಹೌದಾ? 10ಗೆ ಹೋಗ್ಬಿಡ್ತೀನಿ. ಓಕೆ. ಅವಳು 8 o'clock ಹೊಟ್ಟೋಗ್ಬಿಡ್ತಾಳೆ. ಓಕೆ. ಆಮೇಲೆ 3 o'clock ಬರ್ತಾಳೆ. ಅದ್ರೊಳಗಡೆನೆ ಬಂದಿರ್ತೀನಿ ನಾನು. 10:30 to 1:30 ಅಷ್ಟೇ ನಮ್ ಕ್ಲಾಸ್. ವೆರಿ ಗುಡ್. ಸಣ್ಣ ಮಗು ಇನ್ನೊಬ್ಬ? ಅವನು ಪ್ಲೇ ಹೋಮ್ ಹಾಕ್ಬಿಡ್ತೀರಾ? ಇನ್ನೇನ್ ನೆಕ್ಸ್ಟ್ ಅವನು ಸ್ಕೂಲ್ ಹೋಗ್ತಾನೆ. ಓಕೆ. ಆಮೇಲೆ ಫುಲ್ ಫ್ರೀ, ಮನೇಲಿ Full ಬೇಜಾರಾಗ್ಬಿಡುತ್ತೆ. ಯಾವ ತರ ಮಾಡ್ತೀರಾ? ಒಡೆ ತರ ಮಾಡ್ತೀರಾ ರೌಂಡ್ ಆಗಿ? ಇಲ್ಲ, ಶೇಪ್ ಮಾಡ್ತೀನಿ. ಶೇಪ್ ಮಾಡ್ತೀರಾ? ನನ್ ಮಗ ಅದನ್ನ ಕಾರ್ ಅಂತಾನೆ. ಕಾರ್ ಅಂತಾನಾ? ಓಕೆ. ಅವನೇ ಒಂದ್ ಹೆಸರು ಕೊಟ್ಬಿಟ್ಟಿದ್ದ. ಮನೆಯಲ್ಲಿ ನಿಮ್ದು? ನಮ್ದು ಚಿಕ್ಕಲ್ಸಂದ್ರ. ಚಿಕ್ಕಲ್ಸಂದ್ರ, ಇಲ್ಲಿ ಹತ್ರದಲ್ಲಿದ್ದೀರಾ? ಹಾ. ಓಕೆ ಓಕೆ. ನೀವು ಜೆಂಟ್ಸ್ಗೂ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕಂದ್ರೆ ನಮ್ದು ಇನ್ನೊಂದು ಬ್ರಾಂಚ್ ಇದೆ. ಓಕೆ. ಇದು PS ಕಾಲೇಜ್ ಹಿಂದ್ಗಡೆ Okay. ಸ್ವಾಮಿ ವಿವೇಕಾನಂದ ಸ್ಕೂಲ್. ಸೊ ಅಲ್ಲಿ ಜೆಂಟ್ಸ್ ಕೂಡ ಅಲೋ ಇದೆ. ಇವಾಗ ಎಷ್ಟು ಜನ ಇದ್ದಾರೆ ನಿಮ್ ಸ್ಟೂಡೆಂಟ್ಸ್ ಲಕ್ಷ್ಮಿ ಅವರೇ? ನಮ್ಗೆ ಇವಾಗ ಸದ್ಯಕ್ಕೆ 20 ಮೆಂಬರ್ಸ್ ಇದ್ದಾರೆ. ಹೌದಾ? NMKRV ಕಾಲೇಜಲ್ಲಿ. ಓಕೆ ಓಕೆ. ಹಾಕೋಬಹುದು ಮೇಡಮ್. NMKRV ಕಾಲೇಜಲ್ಲಿ ನಾನಿರೋದು. ನನ್ನ ಫ್ರೆಂಡ್ ವಿವೇಕಾನಂದ ಸುಧಾ ಅಂತ ಅವರು. ಓಕೆ ಓಕೆ ಓಕೆ. ಒಡೆ ಅಂದ್ರೆ ನಾರ್ಮಲ್ ಆಗಿ ರೌಂಡ್ ಶೇಪ್ ಇರುತ್ತೆ. ಓಕೆ. ಸೊ ನಾನು ಚೇಂಜ್ ಮಾಡಿದೀನಿ. ಮಾಡಿ ಮೇಡಮ್, ಮಾಡಿ. ಈರುಳ್ಳಿ ಸೊಪ್ಪು ನೀರು ಬಿಟ್ಕೊಳ್ತು ಅಂತ ಕಾಣುತ್ತೆ. ಮೊಟ್ಟೆ ಜಾಸ್ತಿ ಆಯ್ತಾ? ಇಲ್ಲ. ಕರೆಕ್ಟ್ ಆಗಿದೆಯಾ? ಅದು ಈ ಪೆಪ್ಪರ್ ಪೌಡರ್ ಮತ್ತೆ ಚಿಲ್ಲಿ ಪೌಡರ್ ಎಲ್ಲ ಇರುತ್ತಲ್ಲ, ಓಕೆ, ಅದು ಸ್ವಲ್ಪ ಬಿಟ್ಕೊಳ್ಳುತ್ತೆ. ಉಪ್ಪು ಹಾಕಿದ ತಕ್ಷಣ ಇದಕ್ ಮಾತ್ರ ಹಂಗ್ ಬಿಟ್ಕೊಳ್ಳೋದು. ಓಕೆ ಓಕೆ. ಯಾಕೆಂದ್ರೆ ಕಡ್ಲೆ ಹಿಟ್ಟು ಆ ತರದ್ ಏನು ಹಾಕಲ್ಲ, ಡೈರೆಕ್ಟ್ ಇದು ಕಡ್ಲೆ ಹಿಟ್ಟೆಲ್ಲ ಹಾಕ್ಬಿಟ್ರೆ ನಾರ್ಮಲ್ ಆಗ್ಬಿಡುತ್ತೆ. ಓಕೆ ಓಕೆ ಓಕೆ. ಆಮೇಲೆ ನೀವು ಮಾತಾಡೋ ಸ್ಟೈಲು, ನೀವು ಆಂಕರ್ ಮಾಡೋ ತರ ಸ್ಟೈಲು, ಅದರಿಂದನೇ ಹಿಟ್ ಆಗ್ತದೆ ಈ ಪ್ರೋಗ್ರಾಮ್. ನೀವು ಮಾಡೋದ್ರಿಂದ ಹಿಟ್ ಆಗಿದೆ ರೀ. ಒಳ್ಳೆ ಅದನ್ನು ಇದೆ ಪ್ಲಸ್ ಪಾಯಿಂಟ್ ನಿಮ್ದು. ಇಲ್ಲಪ್ಪ, ಹಂಗಿಲ್ಲ ಇಲ್ಲ. ನೀವೆಲ್ಲ ಸಖತ್ತಾಗಿ ಬಂದು ಅಡಿಗೆ ಮಾಡ್ತೀರಾ, ಅದಕ್ಕೆ ಜನ ನೋಡ್ತಾರೆ. ಅಡಿಗೆ ಮಾಡಿಲ್ಲ ಬರೀ ಮಾತಾಡ್ತಾ ಇರಲ್ಲ, ಹಿಟ್ಟಾಗುತ್ತಾ? ಅವೆಲ್ಲ ಕನ್ಸು. ಹಾಕಿ ಇದನ್ನ ಈರುಳ್ಳಿ ಹಾಕಿದೀನಿ ನಾನು. ಓಕೆ. ಇದು ವಿತೌಟ್ ಈರುಳ್ಳಿ ಮಾಡಿದ್ರೆ ಇರಾನಿ ಸ್ಟೈಲ್. ಸ್ವಲ್ಪ ಖಾರ ಕಮ್ಮಿ ಹಾಕೋಬೇಕು. ಓಕೆ ಓಕೆ. ಚಿಲ್ಲಿ ಪೌಡರ್ ಮತ್ತೆ ಪೆಪ್ಪರ್ ಪೌಡರ್ ಹಾಕಿದೀವಲ್ಲ, ಅದೆಲ್ಲ ಸ್ವಲ್ಪ ಕಮ್ಮಿ ಹಾಕೊಂಡ್ಬಿಟ್ರೆ ಓಕೆ, ಅವ್ರು ಸ್ವಲ್ಪ ಬ್ಲ್ಯಾಂಡ್ ಟೇಸ್ಟ್ ಅವ್ರು ತಿನ್ನೋದು ಆ ಕಡೆ ಫಾರಿನರ್ಸ್ ಎಲ್ಲ. ಸೊ ಅದು ಖಾರ ಕಮ್ಮಿ ಹಾಕಿದ್ರೆ ಆ ಟೇಸ್ಟ್ ಬರುತ್ತೆ. ಸಾಕ? ಇನ್ನ ಬೇಯ್ಬೇಕಾ ಇದು? ಹಾ, ಸಾಕು. ಹಾಕೊಳ್ಳಿ ಹಾಕೊಳ್ಳಿ ಹಾಕೊಳ್ಳಿ. ಸಾಕ? ಒಳ್ಳೆ ಕಲರ್ ಬಂದಿದೆಯಲ್ಲ? ಹೌದು ಸರ್. ಇದು ಸಾಕನ್ಸಿದ ಕಲರ್? ಇದು ಕ್ರಿಸ್ಪಿ ಆಗಿ ಬರಲ್ವಾ? ಇದು ಮೆತ್ತಿ ಇರುತ್ತಲ್ಲ? ಇರಲ್ಲ. ಆಮೇಲೆ ನಿಮ್ ಚಾನಲ್ ಅಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಾ? ನಾನು ಶ್ರೀರಸ್ತು ಶುಭಮಸ್ತು ರೆಗ್ಯುಲರ್ ಆಗಿ ನೋಡ್ತೀನಿ. ಎಲ್ಲ ಹೊಸ ಅತ್ತೆದಿರು ಎಲ್ಲ ನೋಡ್ತಾ ಇದ್ದೀರಾ? ಕಾನ್ಸೆಪ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಆಮೇಲೆ ಲೈಫ್ ಸೂಪರ್ ಗುರು. ಸೂಪರ್ ಗುರು ನೋಡಿದ್ರಾ? ಚೆನ್ನಾಗಿದೆ. ಲೈಫ್ ಸೂಪರ್ ಗುರು ಅದು. ಹೌದೌದು, ಚೆನ್ನಾಗಿದೆ. ಈ ಜಿ ಕನ್ನಡ ಚಾನಲ್ ತುಂಬಾ ಇಷ್ಟಪಟ್ಟು ನೋಡ್ತೀವಿ. ಥ್ಯಾಂಕ್ ಯು ಮೇಡಮ್. ಯಾವಾಗಲೂ ಇಷ್ಟಪಟ್ಕೊಂಡೇ ನೋಡ್ಬೇಕು, ಕಷ್ಟ ಪಡ್ಕೊಂಡ್ರೆ ಕಷ್ಟ ಆಗುತ್ತೆ. ಆಮೇಲೆ ಒಂದ್ಸತಿ ನಮ್ಮ ಯಜಮಾನ್ರಿಗೆ ಮತ್ತೆ ಅವನಿಗೆ ನಮಸ್ಕಾರ. ಖಂಡಿತ ಹೇಳ್ಬಿಡಿ, ನಮಸ್ಕಾರ ಮಾಡ್ಕೋಬಹುದು, ಎಷ್ಟು ಬೇಕಾದ್ರೆ ಮಾಡ್ಕೋಬಹುದು. ಅವ್ರು ಮುಟ್ಟಂಗಿಲ್ಲ, ಟಚ್ ಮಾಡಂಗಿಲ್ಲ. ಏನ್ ನಮಸ್ಕಾರ ಮಾಡ್ಬಿಡಿ ಸರ್ ನೀವು. ಕಲರ್ ಬಂತಾ? ನಗೆಟ್ಸ್, ಚಿಕನ್ ನಗೆಟ್ಸ್ ಅಲ್ಲ ಇದು? ಇಲ್ಲ ಇಲ್ಲ, ಚಿಕನ್ ನಗೆಟ್ಸ್ ತರ, ಅರೆ ನಗೆಟ್ಸ್ ಅಲ್ಲ. ಈರುಳ್ಳಿ ಹಾಕಿರಲ್ಲ ಅದಕ್ಕೆ. ಓಕೆ, ಇದಕ್ಕೆ ನೀವು ಈರುಳ್ಳಿ ಹಾಕಿ ಅಷ್ಟೇ. ಆಮೇಲೆ ಅದಕ್ಕೆ ಖಾರ ಎಲ್ಲ ಕಮ್ಮಿ ಇರುತ್ತೆ.
ಇದು ಖಾರ ಎಲ್ಲ ಜಾಸ್ತಿ ನಾವು ಇಂಡಿಯನ್ ಸ್ಟೈಲ್ ಮಾಡ್ಕೊಂಡಿರೋದು. ವೆರಿ ಗುಡ್ ವೆರಿ ಗುಡ್. ಚಿಕನ್ ವಡ ರೆಡಿ. ಥ್ಯಾಂಕ್ ಯು ತಗೊಳ್ಳಿ, ಥ್ಯಾಂಕ್ ಯು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಹೆಚ್ಚು ಕಡಿಮೆ ಫ್ಯಾಷನ್ ಡಿಸೈನ್ ಲೆಕ್ಚರ್ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಬಂದು ಅದ್ಭುತವಾಗಿರುವಂತಹ ಒಂದು ಡಿಸೈನ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಚಿಕನ್ ವಡಾನ ಮಾಡಿಕೊಟ್ಟಿದ್ದಾರೆ. ಇದು ಇರಾನಿಕ್ ಸ್ಟೈಲ್. ಇದು ಅದನ್ನ ಇಂಡಿಯನೈಸ್ ಮಾಡಿ ಸ್ವಲ್ಪ ಚಿಕನ್ ನಗೆಟ್ಸ್ ತರ ಇರ್ಬೋದು, ಬಟ್ ತುಂಬಾ ರುಚಿಯಾಗಿರುತ್ತೆ ಅಂತ ಮಾಡಿಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಿಕನ್ ವಡಾ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬೋನ್ಲೆಸ್ ಚಿಕನ್, ಕಾಳು ಮೆಣಸಿನ ಪುಡಿ, ಉಪ್ಪು, ಅಚ್ಚ ಖಾರದ ಪುಡಿ, ಮೊಟ್ಟೆ, ಈರುಳ್ಳಿ ಹಾಕಿ ರುಬ್ಬಿ ಒಂದು ಬೌಲ್ಗೆ ಹಾಕಿಕೊಳ್ಳಿ. ಇದನ್ನು ಕೈಯಿಂದ ತಟ್ಟಿ ವಡೆಯಂತೆ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಈಗ ಚಿಕನ್ ವಡಾ ಸವಿಯಲು ಸಿದ್ಧ. ಲಕ್ಷ್ಮಿ ಅವರೇ, ಏನ್ ನಿಮ್ಮ ಯಜಮಾನ್ ಅಂತ ಹೇಳಿದ್ರಿ? ರಂಗಸ್ವಾಮಿ. ರಂಗಸ್ವಾಮಿ ಅವರೇ, ಏನ್ ಸಾರ್ ಚೆನ್ನಾಗಿ ಮಾಡ್ತಾರ ಇದನ್ನ? ಪರವಾಗಿಲ್ವಾ? ನಾವ್ ಒಂದ್ಸರಿ ತಿನ್ಬಾ ಸಾರ್, ಏನ್ ಮಾಡಕ್ಕಾಗುತ್ತೆ, ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇದ್ದೀರಾ? ಓಕೆ, ನೋ ಪ್ರಾಬ್ಲಮ್. ರಂಗಸ್ವಾಮಿ ಹೇಳಿದಾರೆ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ. ಇಷ್ಟಪಟ್ಟಿದ್ದಾರೆ. ಅದಕ್ಕೆ ಮಕ್ಳು ಇಷ್ಟಪಟ್ರು ಅಂದ್ರೆ ಚೆನ್ನಾಗಿದೆ ಅಂತ ಅರ್ಥ. ನನ್ ಮಗಳು ಇಷ್ಟಪಟ್ಟಿದ್ದಾಳೆ. ಚೆನ್ನಾಗಿದೆ ಸರ್, ನೀವು ಇಷ್ಟಪಟ್ರೆ ಇನ್ನೂ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾತಾಡಂಗಿಲ್ಲ, ಮಕ್ಳಿಗೆಲ್ಲ ಇಷ್ಟ ಆಗತ್ತೆ. ಬೇರೆ ಕಥೆಗಳೇನಿಲ್ಲ, ಅಷ್ಟೊಂದು ಏನು ಹಾಕ್ಬೇಕಾಗಿಲ್ಲ. ತುಂಬಾ ಈಸಿ ಈಸಿ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಡಿಫ್ರೆಂಟ್ ಆಗಿದೆ ಅಲ್ವಾ ಸರ್? ನೀವು ಇಷ್ಟೊಂದು ಈಸಿಯಾಗಿ ಮಾಡ್ಬೋದು ಅಂತ ಗೊತ್ತಿಲ್ಲ ಬಿಡಿ. ಹೌದು. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆ ಯುನಿಬಿ ಕುಕೀಸ್ ಅವರು ಕುಕೀಸ್ ನ ಕೊಡ್ತಾ ಇದ್ದಾರೆ. ನಿಮ್ಮ ಮಕ್ಳಿಗೆ ತೊಗೊಂಡು ಕೊಡಿ. ಆಮೇಲೆ ಮಯ್ಯಾಸ್ ಅವರು ಅವರ ರೆಡಿ ಮಿಕ್ಸ್ ನ ಜೊತೆಗೆ ಒಂದು ಬೇಲ್ ಬಾರ್ ಅನ್ನು ಕೊಡ್ತಾ ಇದ್ದಾರೆ. ಬೇಲ್ಪುರಿ ತಿಂದಿದ್ದೀರಲ್ವಾ ನೀವು, ನಿಮ್ಮ ಯಜಮಾನ್ರು? ಅವ್ರು ತಿನ್ನಲ್ಲ, ಅವಾಗ ಕಾಲೇಜ್ ಓದ್ಬೇಕಾರಲ್ಲ ಆ ಬೇಲ್ಪುರಿನ ಉಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಈ ಬೇಲ್ ಬಾರ್ ತಗೊಂಡೋಯ್ತು ಅಂದ್ರೆ 1 ವರ್ಷ ಇಡ್ಬೋದು ಇದನ್ನ. ನೀವು ಬೇಲ್ಪುರಿ ತಿಂದ್ರೆ ಏನಿರುತ್ತೋ ಅದೇ ತರನೇ ಇರುತ್ತೆ. ಇದನ್ನ ಟೇಸ್ಟ್ ಮಾಡ್ಬೋದು ಮೇಡಮ್. ನಿಮ್ಮ ಮನೆಯವರಿಗೆಲ್ಲ 24 ಇದೆ, ಆರಾಮಾಗಿ 1 ತಿಂಗಳು ತಿನ್ಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು. ರೆಡಿ ಮಿಕ್ಸ್ ಮಯ್ಯಾಸ್ ಅವ್ರದ್ದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬರ್ತಾ ಇದ್ದಾರೆ ಆನಂದ್ ಅವರು. ಆನಂದ್ ಅವರು ಬಂದು ಫಟಾಫಟ್ ಅಂತ ಚಿಕನ್ ಮಾಡ್ಕೋಬಹುದು ಅಂತ ತೋರಿಸ್ತಾರೆ. ಆನಂದ್ ಬನ್ರಿ. 4 ಕೋಳಿಯ ಕಾಲುಗಳು. ಓಹೋ, ಕೋಳಿ ತೊಡೆನ ಏನಿದು? ನಮಸ್ಕಾರ. ಏನ್ರಿ ಇದು? ಇದು ಚಿಕನ್ ವಿತ್ ಬ್ಲಾಕ್ ಪೆಪ್ಪರ್. ಚಿಕನ್ ವಿತ್ ಬ್ಲಾಕ್ ಪೆಪ್ಪರ್. ಒಂಥರ ಬ್ಲಾಕ್ ಡಾಗು, ಒಂಥರ ಒಟ್ಟೋರು ಇವರು. ಓಕೆ, ಚಿಕನ್ ವಿತ್ ಬ್ಲಾಕ್ ಪೆಪ್ಪರ್ ಅಂತೆ. ಕೋಳಿಯ ಜೊತೆಗೆ ಕಪ್ಪು ಮೆಣಸಿನ ಕಾಳುಗಳು. ಓಕೆ, ನೋ ಪ್ರಾಬ್ಲಮ್. ಏನ್ ಮಾಡ್ತೀರಾ ಇದನ್ನ? ಬ್ಲಾಕ್ ಪೆಪ್ಪರ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಲೆಗ್ ಪೀಸ್, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೋಯಾ ಸಾಸ್, ನಿಂಬೆ ರಸ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಅರಿಶಿನ, ಚಕ್ಕೆ, ಲವಂಗ, ಏಲಕ್ಕಿ, ಬ್ಯಾಡಗಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಸಾಸಿವೆ ಎಣ್ಣೆ. ಏನ್ ಮಾಡ್ತೀರಾ ಇವಾಗ? ಮಿಕ್ಸಿಂಗ್ ಸರ್. ಇದನ್ನ ಏನ್ ಮಾಡೋದು? ಫ್ರೈ ಮಾಡೋದಾ? ಡ್ರೈ ಆಗಿರುತ್ತೆ. ಡ್ರೈ ಆಗಿರುತ್ತೆ. ಓಕೆ ಸರ್, ಇದು ಸಾಕಾಗ್ಬೋದು ಹಂಗಂದ್ರೆ? ಸಾಕು ಸರ್. ಫಸ್ಟ್ ಮಿಕ್ಸಿಂಗ್ ಸರ್ ಮಾಡಿ ನೋಡಿ. ಈ ತರ ಮಾಡ್ಕೋಬೇಕು. ಅದು ಸೆಂಟ್ರಲ್ಲಿ ನೋಡಿ, ಈ ತರ ಕಟ್ ಮಾಡ್ಬೇಕು. ಸೈಡು ಸೆಂಟ್ರಲ್ಲಿ. ಆಯ್ತು, ಹಾಕಿ. ಹಾ, ಓಕೆ ಓಕೆ ಓಕೆ, ಅದ್ಭುತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ ಸರ್. ಹಾಕಿ ಸರ್. ಉಪ್ಪು, ಸಾಲ್ಟ್ ಮಾಡಿ ಸರ್. ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಚಿಲ್ಲಿ ಪೌಡರ್ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಅಚ್ಕಾರದ ಪುಡಿ. ಧನಿಯಾ ಪೌಡರ್, ಸ್ವಲ್ಪ ಧನಿಯಾ ಪೌಡರು ಎವರೆಸ್ಟ್ ಅವ್ರದ್ದು ಹಾಕ್ಬೇಕು. ಅರಿಶಿನ ಪೌಡರ್. ಚಿಕನ್ ಮಟನ್ ಎಲ್ಲ ಅರಿಶಿನ ಪುಡಿ ಹಾಕ್ಲೇಬೇಕು. ಹೌದು ಸರ್. ಸಾಕು ಸರ್. ಆಮೇಲೆ ಅಷ್ಟೇ ಸರ್. ಇಷ್ಟನಾ? ನಿಂಬೆಹಣ್ಣು ಹಾಕಿ ಕಲಸಿ ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಇದು 1 ಅವರ್ ನೆನಿಬೇಕು ಸರ್. ಇದು ಹೌದೌದು, 1 ಅವರ್ ನೆನೆದಿಲ್ಲ ಚೆನ್ನಾಗಿರಲ್ಲ. ಹೌದು.
ಓಕೆ ಸರ್. ಹಾಕೋಣ. ಇದು ಸ್ಟವ್ ಹಚ್ಬಿಡೋಣ ಸ್ವಲ್ಪ ಹೊತ್ತು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಅದು ಆ ಕಡೆ ಇಟ್ಬಿಡಿ. ಎಲ್ಲ ಬಾಯ್ಲ್ ಮಾಡ್ಬೇಕು. ಆಮೇಲೆ ಪಾತ್ರೆ ಒಳಗೆ ಬಾಯ್ಲ್ ಮಾಡ್ತೀರಾ? ಇದ್ರಲ್ಲೇ ಸಾಕು. ಆಯ್ತು, ಬಾಣ್ಲೆ ಎಲ್ಲ ಪಾತ್ರೆ ಯಾವ್ದಾದ್ರು ಆಯ್ತು. ಆಯ್ತು, ನೀವ್ ಹೇಳ್ಬೇಕಲ್ವಾ ನನ್ಗೆ. ಹಾಕಿ ಸರ್, ನೆಂದಿದೆ ಇದು. ಓ, ನೆಂದಾಗಿದೆ. ಅದನ್ನ ಏನ್ ಮಾಡ್ಬೇಕು? ಸ್ವಲ್ಪ ಬಾಯ್ಲ್ ಸ್ವಲ್ಪ 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 ನೀರ್ ಹಾಕ್ಬೇಕಾ ಏನು? ಸ್ವಲ್ಪ ನೀರು, ಒಂದು 5 ರಿಂದ 6 ಟೀ ಸ್ಪೂನ್. ಓಕೆ, 1 ಗಂಟೆಗಳ ಕಾಲ ಚಿಕನ್ ಅನ್ನ ಚೆನ್ನಾಗಿ ನೆನ್ಸ್ಕೋಬೇಕು. ನೆನ್ಸ್ಕೊಂಡ್ ಆದ್ಮೇಲೆ ಅದನ್ನ ಸ್ವಲ್ಪ ಬಾಯ್ಲ್ ಮಾಡಾದ್ಮೇಲೆ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ ಅಂತ ನಮ್ಮ ಆನಂದ್ ಅವರು. ಸ್ವಲ್ಪ ನೀರು ಹಾಕಿ ಸರ್. ನೀರಲ್ಲಿ ಸ್ವಲ್ಪ ಬೆಂದ್ರೆ ಫ್ರೈ ಆದಾಗ ಚೆನ್ನಾಗಿರುತ್ತೆ, ಚೆನ್ನಾಗಿ ಮೆತ್ತಗಿರುತ್ತೆ ಅಂತ ಆನಂದ್ ಅವ್ರ ಐಡಿಯಾ. ಬೇಲಿ ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಸ್ಟ್ ಚಿಕನ್ ಅನ್ನ ಸ್ವಲ್ಪ ನೆನೆಸ್ಕೊಂಡಿದೀವಿ ಚೆನ್ನಾಗಿ, ಹುಳಿ ಉಪ್ಪು ಖಾರ ಎಲ್ಲ ಹಾಕಿ ಅದನ್ನ ಸ್ವಲ್ಪ ನೀರ್ ಹಾಕಿ ಬೇಯಿಸ್ಕೊಳ್ತಾ ಇದೀವಿ. ಇವಾಗ ಒಗ್ಗರಣೆ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತಾ ಇದೀವಿ. ಇದ ಹೆಸರು ಚಿಕನ್ ವಿತ್ ಪೆಪ್ಪರ್, ಬ್ಲಾಕ್ ಪೆಪ್ಪರ್. ಚಿಕನ್ ವಿತ್ ಬ್ಲಾಕ್ ಪೆಪ್ಪರ್. ಓಕೆ ಸರ್. ಸರ್, ಇದು ಮೆಣಸಿನಕಾಯಿ ಪೇಸ್ಟ್. ಬರೀ ಮೆಣಸಿನ್ಕಾಯಿನ ತಗೊಂಡು ಬ್ಯಾಡಗಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿರುವಂತದ್ದು. ಓಕೆ, ಸಾಕ ಇದು? ಬೇಯಬೇಕಾ? ನೀರು ಹಾಕಿ ಸ್ವಲ್ಪ. ಚೆನ್ನಾಗಿದು ಫ್ರೈ ಆಗ್ಬೇಕು ಸರ್ ಇದು. ಓಕೆ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕ್ಬೇಕು. ಹಾಕಿ ಮತ್ತೆ ಡೆಕೋರೇಷನ್ ಸ್ವಲ್ಪ ಹಾಕಿ. ಸ್ವಲ್ಪ ಮಸ್ಟರ್ಡ್ ಆಯಿಲ್ ಹಾಕಿ. ಮಸ್ಟರ್ಡ್ ಆಯಿಲ್ ಅಲ್ಲ? ಹೌದು. ಸಾಸಿವೆ ಎಣ್ಣೆ ಮೈನ್ ಇದೆ ಇದಕ್ಕೆ. ಮಸ್ಟರ್ಡ್ ಆಯಿಲೇ ಮೇನ್. ಪೆಪ್ಪರ್ 2. ಓಕೆ, ಓಕೆ ತೊಳಿ. ಏನ್ ಹಾಕ್ಬೇಕು ಅದಕ್ಕೆ? ಮೆಣಸಿನ್ಕಾಯಿ ಸರ್. ಎಲ್ಲ ಹಾಕ್ಬಿಡಿ, ಏನೇನು ಹಾಕ್ಬೇಕು ಎಲ್ಲ ಹಾಕ್ಬಿಡಿ. ರೆಡಿ ಆಯ್ತಿದ್ದು, ಚೆನ್ನಾಗಿ ಬಂದಿದೆ ಚಿಕನ್. ಮೆಣಸಿನ್ಕಾಯಿ ಹಾಕ್ತಾ ಇದೀನಿ. ಹಾಕಿ ಸರ್. ಆಲ್ರೆಡಿ ಅದು ಖಾರ ಇದೆ, ಇದು ಎಕ್ಸ್ಟ್ರಾ ಖಾರಕ್ಕೋಸ್ಕರ ಇದು. ಕೆಂಪು ಮೆಣಸಿನ್ಕಾಯಿ ಜೊತೆಗೆ ಹಸಿರು ಮೆಣಸಿನ್ಕಾಯಿ, ಹೌದು. ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ 1-2. ಓಕೆ, ಫ್ಲೇವರ್ಗೆ. ಇಲ್ಲ ಪೌಡ್ರ್ ಮಾಡಿ ಹಾಕಿದ್ರು ಹಾಕ್ಬೋದು, ಚೆನ್ನಾಗಿರುತ್ತೆ. ಚಕ್ಕೆ, ಲವಂಗ, ಏಲಕ್ಕಿ 1-2 ಹಾಕಿ. ಚಿಕನ್ ಕೊಡಿ ಸರ್. ಹಾಕೋಣ. ಹಾ. ಹಾಕೋಣ ಫಸ್ಟು. ಓಹೋ, ಹಿಂಗೆ ತಿರ್ಗಿಸ್ಬಿಡ್ಬೋದು, ಹಾಕೊಂಡ್ಬಿಡ್ಬೋದು ಅನ್ಸುತ್ತಲ್ಲ. ಹಾಕೊಂಬಿಡಿ. ಹಾ, ವೆರಿ ಗುಡ್. ಚೆನ್ನಾಗಿರುತ್ತೆ, ಎಲ್ಲದಕ್ಕಿಂತ ಚೆನ್ನಾಗಿರ್ತಿದೆ. ಫುಲ್ ಡ್ರೈ ಆಗುತ್ತೆ ಸರ್ ಇದು. ಹೌದೌದು. ಓಹೋ, ಹಿಂಗ್ ಮಾಡ್ಬಿಟ್ರಾ? ಪೆಪ್ಪರ್ ಪುಡಿ ಸರ್. ಮೇನ್ ಇದೆ ಅಲ್ಲ? ಹೌದು. ಚಿಕನ್ ವಿತ್ ಬ್ಲಾಕ್ ಪೆಪ್ಪರ್. ಓಹೋ, ಇದೇ ನಿಮಗೆ ಟೇಸ್ಟ್ ಹಂಗಂತೀರಾ? ಈ ಚಿಕನ್ ತಿಂದ್ರೆ ನಿಮಗೆ ಬೇರೆ ಚಿಕನ್ ತಿನ್ನಕ್ ಆಗಲ್ಲ? ಇಲ್ಲ ಸರ್, ನೆಗಡಿ ಅದು ಇದು ಎಲ್ಲ ಸ್ವಲ್ಪ. ನೆಗಡಿ ಬಂದ್ರೆ ಚಿಕನ್ ತಿನ್ನಿ, ಕೋಲ್ಡ್ ಆದ್ರೆ. ಡಾಕ್ಟರ್ ಕಡಿಮೆ ಇದ್ರಿ ನಮ್ಗೆ. ಸೋಯಾ ಸಾಸ್ ಹಾಕಿ ಸರ್. ಓಹೋ, ಕಲರೇ ಚೇಂಜ್ ಮಾಡ್ಬಿಡ್ತಾರ ಇದು? ಸರ್.
ಸ್ವಲ್ಪ ಕ್ಲೋಸ್ ಮಾಡೋಣ ಸರ್. ನೀವು ಕ್ಲೋಸ್ ಮಾಡೋಣ, ಕಡಿಮೆ ಮಾಡಿ. ಕ್ಲೋಸ್ ಮಾಡಿದ್ರೆ ಮಸಾಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಆಗಿದೆ ಸರ್. ತೆಗಿರಿ ಸರ್. ಓ ಹೋ 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 ಹೋ. ಲಾಸ್ಟ್ ಫೈನಲ್ ಸ್ವಲ್ಪ ಕಾರ್ನ್ಫ್ಲೋರ್. ಯಾಕೆ? ಕೋಟಿಂಗ್ ಚೆನ್ನಾಗಿ ಕೋಟಿಂಗ್ ಹಿಡಿಯುತ್ತೆ. ಇದು ಫುಲ್ ಡ್ರೈ ಹಾಕ್ಬೋದಾ? ಸುಮ್ಮನೆ ಹಂಗೆ ಹಾಕೋಬಹುದು. ಹಾಕಿ, ಏನಾಗುತ್ತೆ? ಏನ್ ಹಾಕಂಗಿಲ್ಲ, ಹಂಗೆ ಹಾಕೋಬಹುದು. ಡ್ರೈ ಆಗ್ಬಿಡುತ್ತಲ್ಲ? ಫುಲ್ ಡ್ರೈ ಆಗುತ್ತೆ ಸರ್. ಓಕೆ. ಏನೇನೋ ಇಟ್ಟಿದ್ದೀರಿ ನೀವು, ಸ್ವಲ್ಪ ಆನಂದ್ ಬೇಕಾದಾಗ ತೆಗಿತೀರಾ? ನೋಡಿ ಇಷ್ಟು ಕೋಟಿಂಗ್ ಮಸಾಲೆ ಹಿಡಿತದೆ. ಹೌದೌದು. ಚಿಕನ್ ಅಲ್ಲಿ ಫುಲ್ಲು ಮಸಾಲೆ ಅದಕ್ಕೆ ಕಟ್ಕೊಳುತ್ತಲ್ಲ? ಹೌದು ಸರ್. ವೆರಿ ಗುಡ್ ಸರ್. ಎಷ್ಟು ಮಸಾಲೆ ಇತ್ತು ಇದರಲ್ಲಿ, ಎಲ್ಲ ಖಾಲಿಯಾಗಿ ಅಂಟ್ಕೊಂಡ್ಬಿಟ್ಟಿದೆಯಲ್ಲ? ಹೌದು ನೋಡಿ. ಸ್ವಲ್ಪ ರೋಸ್ಟ್ ಆಗಬೇಕು ಚೆನ್ನಾಗಿ ಇದರಲ್ಲಿ. ಓಕೆ. ಓಕೆ, ಚಿಕನ್ ರೆಡಿ ಇದೆ ಸರ್. ಹೂವಿನ ಮೇಲೆ ಮಲ್ಕೊಂಡ್ರೆ ಫಸ್ಟ್ ನೈಟು, ಹೂವ ನಿಮ್ಮೆ ಮಲ್ಕೊಂಡ್ರೆ ಅದು ಲಾಸ್ಟ್ ನೈಟ್. ವೆರಿ ಗುಡ್. ಹಾಕಿ ಹಾಕಿ, ಆಗುತ್ತೆ ಹಾಕಿ. ಆಹಾ, ಅದ್ಭುತ. ಹಾಕಿ. ಚಿಕನ್ ವಿತ್ ಬ್ಲಾಕ್ ಪೆಪ್ಪರ್. ಥ್ಯಾಂಕ್ ಯು ಸರ್. ಅದ್ಭುತವಾಗಿ ಮಾಡಿದ್ದಾರೆ. ತುಂಬಾ ಕಡೆ ಕ್ಲಬ್ಗಳಲ್ಲೆಲ್ಲ ಕೆಲಸ ಮಾಡಿದಂತ ಅನುಭವ ಆನಂದ್ ಅವ್ರಿಗೆ. ತುಂಬಾ VVIP ಮನೆಗಳಲ್ಲಿ ಕೆಲಸ ಮಾಡ್ಕೊಡ್ತಾ ಇದ್ರು. ಕೇಳದಂತ ಅಡುಗೆನ 20 ಜನಕ್ಕೆ, 30 ಜನಕ್ಕೆ, 40 ಜನಕ್ಕೆ ಫಟ್ಟ ಮಾಡ್ಕೊಡುವಂತ ಒಳ್ಳೆ ಪ್ರತಿಭೆ ನಮ್ಮ ಆನಂದ್ ಅವ್ರದ್ದು. ಅದ್ಭುತವಾದಂತ ಚಿಕನ್ ವಿತ್ ಬ್ಲಾಕ್ ಪೆಪ್ಪರ್ ನ ಮಾಡಿ ನಮ್ಗೆ ಕೈಕೊಟ್ಟಿದ್ದಾರೆ. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬ್ಲಾಕ್ ಪೆಪ್ಪರ್ ಚಿಕನ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ನಿಂಬೆ ರಸ ಹಾಕಿ ಅರ್ಧ ಗಂಟೆ ನೆನೆಯಲು ಬಿಡಿ. ನೆನೆಸಿದ ಚಿಕನ್ ನೀರನ್ನು ಬಾಣಲೆಗೆ ಹಾಕಿ 5 ನಿಮಿಷ ಬೇಯಿಸಿಕೊಳ್ಳಿ. ಪ್ಯಾನ್ಗೆ ಬ್ಯಾಡಗಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ ಎಣ್ಣೆ, ಹಸಿ ಮೆಣಸಿನಕಾಯಿ, ಗರಂ ಮಸಾಲ, ಏಲಕ್ಕಿ, ಲವಂಗ, ಚಕ್ಕೆ, ಬೇಯಿಸಿದ ಚಿಕನ್ ಲೆಗ್ ಪೀಸ್, ಕಾಳು ಮೆಣಸಿನ ಪುಡಿ, ಸೋಯಾ ಸಾಸ್ ಹಾಕಿ 2 ನಿಮಿಷ ಬೇಯಿಸಿದರೆ ಬ್ಲಾಕ್ ಪೆಪ್ಪರ್ ಚಿಕನ್ ರೆಡಿ ಟು ಟೇಸ್ಟ್. ಓಕೆ, ಹೆಂಗ್ ತಿನ್ನೋದಿದ್ದೀನ? ನ್ಯಾಪ್ಕಿನ್ ಅಲ್ಲಿ ಇದು ಮಾಡ್ಕೊಳ್ಳಿ ಸರ್. ಮಾಡ್ಕೊಡ್ಲಾ? ಬೇಡ. ನೋಡ್ಲಾ? ಮಾಡಿ ಸರ್, ಟೇಸ್ಟ್ ನೋಡಿ. ಆ ಪೆಪ್ಪರ್ ಬಾಯಿಗೆ ಸಿಗ್ತಾ ಇದೆ ಸರ್. ಹೇಗಿದೆ ಸರ್? ನೀನು ಅವಾಗ ಹೇಳಿದ್ರ ಜ್ವರ ಬಂದ್ರೆ, ಹೌದು ಸರ್, ಕೆಮ್ಮು ಬಂದ್ರೆ, ಹೌದು, ಈ ಚಿಕನ್ ತಿಂದ್ರೆ ಚೆನ್ನಾಗಿದೆ ಸರ್. ಫುಡ್ ತಿಂದಂಗ ಆಗುತ್ತೆ, ಚಿಕನ್ ತಿಂದಂಗ ಆಗುತ್ತೆ, ಜ್ವರ ಕೆಮ್ಮು ಹೋದಂಗ ಆಗುತ್ತೆ, ಹೊಟ್ಟೆ ತುಂಬ್ದಂಗೂ ಆಗುತ್ತೆ. ವೆರಿ ಗುಡ್ ಸರ್. ಖಾರ ಚೆನ್ನಾಗಿದೆ, ಒಳ್ಳೆ ಖಾರ, ಪೆಪ್ಪರ್ ಖಾರ ಇದು. ಹೌದು ಸರ್, ಪೆಪ್ಪರ್ ಒಳ್ಳೆದು, ಪೆಪ್ಪರ್ ತುಂಬಾ ಒಳ್ಳೇದು. ಓಕೆ, ನಿಮ್ಗೆಲ್ಲ ಮುಂದೆ ನಿಂತ್ರೆ ತಿನ್ನಕ್ಕಾಗಲ್ಲ. ನಿಮ್ ಫೋನ್ ನಂಬರ್ ಒಂದ್ಸರಿ ಬರ್ಕೊಂಡ್ಬಿಡ್ತೀನಿ. 80805022225258. ಹೌದು ಸರ್. ಫೋನ್ ತೆಗಿತೀವಿ ಸರ್. ಫೋನ್ ಕೆಲಸ ಮಾಡೋರ್ಗೆ ಯಾರು ಕರೀತಾರೋ ಕೆಲಸ ಮಾಡ್ಕೊಡಿ. ಖಂಡಿತ. ಹೌದು, ಚಿಕನ್ ಮಾತ್ರ ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆನಂದ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆನಂದ್. ಖಾರ, ಮೆಣಸಿನ ಖಾರ, ಕರಿಮೆಣಸಿನ ಖಾರ. ನೀವೆಲ್ಲ ಹಿಂಗೆ ನೋಡ್ತಾ ಇದ್ರೆ ತಿನ್ನಕ್ಕಾಗೋದಿಲ್ಲ ಅಷ್ಟೇನೆ. ನಾನು ಆಮೇಲೆ ತಿಳ್ಕೊಳ್ತೀನಿ. ಫಸ್ಟ್ ಕಾರ್ಯಕ್ರಮ ಮುಗಿಸ್ಬಿಡ್ತೀನಿ. ಓಕೆ, ಒಳ್ಳೊಳ್ಳೆ
ಚಿಕನ್ನು, ವೆಜಿಟೇರಿಯನ್ನು ಎಲ್ಲ ಆಹಾರ ಕ್ರಮಗಳನ್ನ ತೋರಿಸ್ಕೊಡ್ತಾ ಇದೀವಿ. ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು, ಬಂದು ನಿಮ್ಮ ಮನೆಯ ರುಚಿನ ನಮಗೆ ತೋರಿಸ್ಬೋದು ಅಂತ ತಿಳಿಸಿ ಇವತ್ತಿನ ಒಗ್ಗಡ್ಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ